Hi students, as in previous video lecture, I was discussed about what are the forms of business organizations. As you know, there are mainly 5 forms of business organizations. One is sole proprietorship firm, second is joint Hindu family business, then third is partnership firm, fourth one is cooperative societies, then fifth is joint stock company. So all these are the 5 forms which comes under private sector enterprises. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರೀವಿಯಸ್ ವಿಡಿಯೋ ಲೆಕ್ಚರ್ ಅಲ್ಲಿ ಅಧ್ಯಾಯ 2 ವ್ಯವಹಾರ ಸಂಘಟನೆಯ ಪ್ರಕಾರಗಳು ಯಾವಿದಾವೆ ಅನ್ನೋದ್ರ ಕುರಿತಾಗಿ ಅಧ್ಯಯನವನ್ನ ಮಾಡ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿದೆ, ಖಾಸಗಿ ವಲಯದಲ್ಲಿ ಪ್ರಮುಖವಾಗಿ 5 ರೀತಿಯ ವ್ಯಾಪಾರ ಸಂಘಟನೆಗಳು ಬರ್ತವೆ. ಯಾವುವು ಅಂತಂದ್ರೆ, ಮೊದಲನೇದಾಗಿ ಏಕಮಾಲೀಕತ್ವ ವ್ಯಾಪಾರ ಸಂಸ್ಥೆ, ಎರಡನೇದಾಗಿ ಹಿಂದೂ ಅವಿಭಕ್ತ ಕುಟುಂಬ ವ್ಯಾಪಾರ ಸಂಸ್ಥೆ, ಮೂರನೇದಾಗಿ ಪಾಲುದಾರಿಕೆ ಸಂಸ್ಥೆ, ನಾಲ್ಕನೇದಾಗಿ ಸಹಕಾರಿ ಸಂಘಗಳು, ಕೊನೆಯದಾಗಿ ಕೂಡು ಬಂಡವಾಳ ಸಂಸ್ಥೆಗಳು. ಈ 5 ರೀತಿಯ ವ್ಯವಹಾರ ಸಂಘಟನೆಗಳು ಖಾಸಗಿ ವಲಯದಲ್ಲಿ ಬರ್ತಕ್ಕಂಥ ಒಂದು ವಿಧಗಳು ಆಗಿದ್ದಾವೆ. ಸೊ ಲೆಟ್ us discuss each and every form of organization, its meaning, example, features, merits and limitations. ಹಾಗಾದ್ರೆ ಇಂದಿನ ತರಗತಿಯಿಂದ ಈ ಒಂದು 5 ಪ್ರಕಾರದ ವ್ಯವಹಾರ ಸಂಘಟನೆಗಳ ಕುರಿತಾಗಿ ಅವುಗಳ ಅರ್ಥ ಮತ್ತು ಉದಾಹರಣೆ, ಲಕ್ಷಣಗಳು, ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳ ಕುರಿತಾಗಿ ಅಧ್ಯಯನವನ್ನ ಮಾಡೋಣ. So let us begin the session. The first form of organization, that is sole proprietorship firm. ಸೊ ವ್ಯವಹಾರ ಸಂಘಟನೆಯಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಕಾರ ಯಾವುದು ಅಂತಂದ್ರೆ ಏಕಮಾಲೀಕತ್ವ ವ್ಯಾಪಾರ ಸಂಸ್ಥೆ. ಸೊ ಹಿಯರ್ sole proprietorship firm is a very small scale trading organization which is to be established by only a single person. One person invests the capital and he or she manages the business, and whatever the profit and loss comes by conducting trading activity, that only single person enjoys all the profit and losses. That kind of organization is known as SPEF. Commonly we have seen in our localities like fruit merchant, vegetable vendor, small scale grocery store, pawn shop, beauty parlors, hair salons. So like all these are the form of activities which are to be conducted by a single person. So they only invest the business capital and conduct trading activities. ಏಕಮಾಲೀಕತ್ವ ವ್ಯಾಪಾರ ಸಂಸ್ಥೆ ಏನು ಈ ರೀತಿ ಅಂದ್ರೆ, ಸೊ ಏಕಮಾಲೀಕತ್ವ ವ್ಯಾಪಾರ ಸಂಸ್ಥೆಯನ್ನ ನಾವು ಪ್ರತಿನಿತ್ಯ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ವಾತಾವರಣದಲ್ಲಿ ನೋಡಿರ್ತೀವಿ. ಆದ್ರೆ ಇದನ್ನೇ ಏಕಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂತ ಕರೀತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾದ್ರೆ ಏಕಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂದ್ರೆ ಏನು? ಯಾವ ರೀತಿಯ ವ್ಯಾಪಾರ ಚಟುವಟಿಕೆಗಳು ಒಬ್ಬ ವ್ಯಕ್ತಿಯಿಂದ ಬಂಡವಾಳವನ್ನು ಹೂಡಿಕೆ ಮಾಡಿ ಆ ಒಬ್ಬ ವ್ಯಕ್ತಿಯೇ ವ್ಯಾಪಾರವನ್ನ ನಡೆಸುವ ಮೂಲಕ ಬರುವಂತಹ ಎಲ್ಲ ಲಾಭ ಮತ್ತು ನಷ್ಟಗಳನ್ನ ತಾನೊಬ್ಬನೇ ತಗೋತಾನೆ ಅಂತದನ್ನ ನಾವೇನಂತ ಕರಿತೀವಿ? ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂತ ಕರಿತೀವಿ. ಉದಾಹರಣೆಗೆ ಬ್ಯೂಟಿ ಪಾರ್ಲರ್ಸ್, ಹೇರ್ ಸಲೂನ್ಸ್, ಅಥವಾ ಹಣ್ಣುಗಳ ವ್ಯಾಪಾರಿಗಳಾಗಿರ್ಬೋದು, ತರಕಾರಿ ವ್ಯಾಪಾರಿಗಳಾಗಿರ್ಬೋದು, ಅಥವಾ ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಸಣ್ಣ ಪ್ರಮಾಣದ ಕಿರಾಣಿ ಅಂಗಡಿ ಆಗಿರ್ಬೋದು, ಪಾನ್ ಶಾಪ್ ಆಗಿರ್ಬೋದು. ಇವನ್ನೇನಾದ್ರೂ ಸ್ಥಾಪನೆ ಮಾಡ್ಬೇಕಂತಂದ್ರೆ 4-5 ಜನ ಕೂಡಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರ? ಇಲ್ಲ. ಒಬ್ಬರೇ ಹಣವನ್ನ ಹೂಡಿಕೆ
ಮಾಡಿ ಅವರೊಬ್ಬರೇ ವ್ಯಾಪಾರವನ್ನ ನಡೆಸುವ ಮೂಲಕ ವ್ಯವಹಾರವನ್ನ ಸ್ಥಾಪನೆ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ, ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂತೇಳಿ ಕರೆಯಲಾಗುತ್ತೆ. ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್. So here there are two words. One is soul. Soul means single and proprietor means owner. So it becomes single owner. So where sole proprietorship form is a organization which is owned, managed and controlled by one person or single person. That is called a sole proprietorship form. Whatever the profit and loss comes by doing the business activity, so that one person enjoys all the profit and all the losses of the business activities. That is called SPF form of organization. Examples: pawn shop, fruit merchant, vegetable merchant, and the small scale grocery stores near to our area or localities. Those comes as an example. So ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಏಕ ಅಂತಂದ್ರೆ ಕೇವಲ ಒಬ್ಬ. ಏಕ ಅಂತಂದ್ರೆ ಒಬ್ಬ, ಮಾಲೀಕ ಅಂತಂದ್ರೆ ವ್ಯವಹಾರದಲ್ಲಿ ಹೂಡಿಕೆ ಮಾಡಿರತಕ್ಕಂತ ವ್ಯಕ್ತಿ ಅಥವಾ ಪ್ರೊಪ್ರೈಟರ್ ಅಂತ ಕರೀತೀವಿ. ಅಂದ್ರೆ ಒಬ್ಬನೇ ಮಾಲೀಕನಿದ್ದು ಆ ಒಬ್ಬನೇ ಮಾಲೀಕನು ವ್ಯಾಪಾರವನ್ನು ಸ್ಥಾಪಿಸಿ ವ್ಯಾಪಾರ ಚಟುವಟಿಕೆಗಳನ್ನು ನಿರ್ವಹಿಸಿ ಒಟ್ಟಾರೆ ವ್ಯಾಪಾರ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮೂಲಕ ಬರುವಂತಹ ಎಲ್ಲ ಲಾಭ ಮತ್ತು ನಷ್ಟವನ್ನು ಒಬ್ಬನೇ ಭರಿಸುತ್ತಾನೆಯೋ ಅಂತಹ ವ್ಯಾಪಾರ ಸಂಸ್ಥೆಯನ್ನು ನಾವೇನಂತ ಕರಿತೀವಿ, ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ ಪಾನ್ ಶಾಪ್ ಆಗಿರ್ಬೋದು, ಗ್ರೋಸರಿ ಸ್ಟೋರ್ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ಕಿರಾಣಿ ಅಂಗಡಿ ಆಗಿರ್ಬೋದು, ಹಣ್ಣಿನ ವ್ಯಾಪಾರಿಗಳಾಗಿರ್ಬೋದು, ತರಕಾರಿ ವ್ಯಾಪಾರಿಗಳಾಗಿರ್ಬೋದು, ಇವರೆಲ್ಲ ಯಾವುದಕ್ಕೆ ಉದಾಹರಣೆ ಬರ್ತಾರೆ ಅಂತಂದ್ರೆ ಏಕ ಮಾಲೀಕತ್ವ ವ್ಯಾಪಾರ ಸಂಘಟನೆಗೆ ಉದಾಹರಣೆ ಆಗಿರುತ್ತೆ. ಸೊ ಕೀಪ್ ರಿಮೆಂಬರ್, sole proprietorship means an organization which is owned, managed and controlled by single person. It is very easy to start and easy to close also. ಆದ್ರಿಂದ ಒಂದು ಪದವನ್ನು ನೆನಪಲ್ಲಿಟ್ಕೊಳ್ಳಿ, ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂತಂದ್ರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಹಣವನ್ನು ಹೂಡಿಕೆ ಮಾಡಿ ಒಬ್ಬನೇ ವ್ಯಕ್ತಿ ವ್ಯವಹಾರ ಚಟುವಟಿಕೆಗಳನ್ನು ನಿರ್ವಹಿಸಿ ಒಟ್ಟಾರೆ ವ್ಯಾಪಾರ ಸಂಘಟನೆಯನ್ನ ನಿಯಂತ್ರಿಸುವಂತಹ ಒಂದು ಚಟುವಟಿಕೆಯನ್ನ ನಾವೇನಂತ ಕರಿತೀವಿ, ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂತೇಳಿ ಕರೆಯಲಾಗುತ್ತೆ. ದಿಸ್ ಇಸ್ ಅಬೌಟ್ ದ ಮೀನಿಂಗ್ ಆಫ್ SPF. The next is features of sole proprietorship firm. ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆಯ ಲಕ್ಷಣಗಳು. So just now only you learned about the meaning of SPF. ಈಗ ತಾನೇ ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ. ಈಗ let us discuss what are the features of SPF. ಹಾಗಾದ್ರೆ ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆಯ ಲಕ್ಷಣಗಳು ಯಾವ ರೀತಿ ಇರ್ತವೆ ಅನ್ನೋದು ಕುರಿತಾಗಿ ಅಧ್ಯಯನವನ್ನ ಮಾಡೋಣ. So there are mainly 6 characters that can be observed in a SPF form of organization.
ಏಕಮಾಲಿಕತ್ವ ವ್ಯಾಪಾರ ಸಂಘಟನೆಯಲ್ಲಿ ಪ್ರಮುಖವಾಗಿ 6 ರೀತಿಯ ಲಕ್ಷಣಗಳನ್ನು ಕಾಣಬಹುದಾಗಿದೆ. So let us discuss each and every feature in detail. So the first is ease of formation and closure. ಅಂದ್ರೆ ಸುಲಭ ಸ್ಥಾಪನೆ ಮತ್ತು ವಿಸರ್ಜನೆ. So the person who is having idea about making business activity, to those kind of person it is very easy to start. So just we required the license from local municipal council. By getting the license from a local municipal council or authorities, we can invest the amount in that activity of business. By investing the amount, by getting the permission from local municipal council, we can start the business. And so if we are not getting regular profit, if we are not getting sufficient profit for continuing the business, means we can close the business very easily. So therefore there are no much rules and regulations, there are no difficult procedures, there are no many procedures to be followed for starting and closing of business. It's very simple and easy to start. Only we require license from local municipal council. By getting the permission, we can invest the amount. By investing the amount, we can start the trading activities. ಸುಲಭ ಸ್ಥಾಪನೆ ಮತ್ತು ವಿಸರ್ಜನೆ ಅಂದ್ರೆ ಈ ರೀತಿಯ ವ್ಯಾಪಾರ ಸಂಘಟನೆಯನ್ನ ನಾವು ಪ್ರಾರಂಭಿಸಬೇಕು ಅಂತಂದ್ರೆ ಲೋಕಲ್ ಮುನ್ಸಿಪಲ್ ಕೌನ್ಸಿಲ್ ಇಂದ ನಾವೇನ್ ಮಾಡಬೇಕಾಗತ್ತೆ, ಪರವಾನಗಿ ಪತ್ರವನ್ನ ಪಡಿಬೇಕಾಗತ್ತೆ. ಸ್ಥಳೀಯ ಪರವಾನಗಿ ಪತ್ರವನ್ನ ಪಡೆಯುವ ಮೂಲಕ ಒಬ್ಬ ವ್ಯಕ್ತಿ ತನ್ನ ಹತ್ರ ಇರತಕ್ಕಂತ ಬಂಡವಾಳವನ್ನ ಹೂಡಿಕೆ ಮಾಡಿ ಯಾವ ರೀತಿಯ ವ್ಯಾಪಾರವನ್ನ ಮಾಡಲಿಕ್ಕೆ ಇಚ್ಛಿಸಿದಾನೆ ಅದನ್ನ ಸ್ಥಾಪನೆ ಮಾಡಬಹುದಾಗಿದೆ. ಸೊ ಒಂದು ವೇಳೆ ವ್ಯಾಪಾರ ಮಾಡೋದ್ರಿಂದ ನಮಗೆ ಸರಿಯಾಗಿ ಲಾಭ ಬರ್ತಾ ಇಲ್ಲ, ನಷ್ಟ ಆಗ್ತಾ ಇದೆ ಅಂತಂದ್ರೆ ಅಷ್ಟೇ ಸುಲಭವಾಗಿ ನಾವೇನ್ ಮಾಡಬಹುದು, ಆ ಒಂದು ವ್ಯಾಪಾರ ಸಂಘಟನೆಯನ್ನ ಕೂಡ ನಾವು ವಿಸರ್ಜನೆ ಅಂದ್ರೆ ನಾವು ಮುಚ್ಚಬಹುದಾಗಿದೆ. ಸೊ ದಿಸ್ ಈಸ್ ದ ಫಸ್ಟ್ ಕ್ಯಾರೆಕ್ಟರ್. ವಾಟ್ ಈಸ್ ದಟ್? Ease means easy to start and close. Ease is nothing but easy. And second is unlimited liability, ಅನಿಯಮಿತ ಹೊಣೆಗಾರಿಕೆ. So here the owner is only one. If the business is getting profit, means owner only get all the profit. But if the business firm incurred any loss, means who is going to pay the loss? Yes, of course, owner have to pay the losses of the business because the owner is only one. So therefore the risk of liability is unlimited because owner only have to pay all loss. Therefore, so if the business firm is recurring profit continuously, that's okay. If the business firm has faced any loss, means owner have to pay the risk of loss. Therefore there is a unlimited liability of the owner. So ಎರಡನೇದಾಗಿ ಅನಿಯಮಿತ ಹೊಣೆಗಾರಿಕೆ ಅಂದ್ರೆ ಏಕಮಾಲೀಕತ್ವ ವ್ಯಾಪಾರ ಸಂಸ್ಥೆಯಲ್ಲಿ ಕೇವಲ ಮಾಲೀಕ ಒಬ್ಬರೇ ಇರ್ತಾರೆ. ಸೊ ಒಬ್ಬರೇ ಮಾಲೀಕ ಇರೋದ್ರಿಂದ ಲಾಭ ಬಂತು ಅಂತಂದ್ರೆ ತಾವಷ್ಟೇ ಪಾಕೆಟ್ ಅಲ್ಲಿ ಇಟ್ಕೋತಾರೆ, ಬೇರೆಯವ್ರಿಗೆ ಕೊಡೋದಿಲ್ಲ. ಅದೇ ರೀತಿಯಾಗಿ ಲಾಸ್ ಆಯ್ತು ಅಥವಾ ನಷ್ಟ ಆಯ್ತು ಅಂತಂದ್ರೂ ಕೂಡ ಓನರ್ ಒಬ್ಬರೇ ಏನ್ ಮಾಡ್ಬೇಕಾಗತ್ತೆ, ಎಷ್ಟು ಲಾಸ್ ಆಗಿರುತ್ತೆ ಆ ಎಲ್ಲ ಅಮೌಂಟ್ ಆಫ್ ಲಾಸ್ ಅನ್ನ ಅವರೇ ಪೇ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ವೈ ಎರಡನೇದಾಗಿ ಅನಿಯಮಿತ ಹೊಣೆಗಾರಿಕೆ ಅಂದ್ರೆ ಮಾಲೀಕರ ಒಂದು ನಷ್ಟ ಭಯ ಏನಿರುತ್ತೆ ಅಂತಂದ್ರೆ ಜಾಸ್ತಿ ಇರುತ್ತೆ. ಲಾಸ್ ಆಯಿತು ಅಂತಂದ್ರೆ ಎಲ್ಲ ಅಮೌಂಟ್ ಆಫ್ ಲಾಸ್ ಅನ್ನ ಓನರೇ ಪೇ ಮಾಡಬೇಕಾಗತ್ತೆ. ದೆನ್ ಥರ್ಡ್ ಈಸ್ sole risk bearer and profit recipient. As you know, sole means single. So here the owner is only one in case of SPF. Therefore whatever the risk of loss occurred in a trading activity, owner have to pay all the losses.
and if the firm is getting more and more profit means the owner only enjoys or get all the profit of business. Therefore, sole risk bearer and profit recipient. ಮೂರನೇದಾಗಿ ಏಕ ನಷ್ಟ ಭಯದಾರಕ ಮತ್ತು ಲಾಭದ ಸ್ವೀಕರ್ತ ಅಂತ ಕರಿತೀವಿ. SPF ಅಲ್ಲಿ ಕೇವಲ ಓನರ್ ಒಬ್ಬರೇ ಇರೋದ್ರಿಂದ ಏನೇ ನಷ್ಟ ಆದ್ರೂ ಕೂಡ ಆ ಓನರ್ ಒಬ್ಬರೇ ಏನ್ ಮಾಡಬೇಕಾಗತ್ತೆ, ಎಲ್ಲ ನಷ್ಟವನ್ನ ಭರಿಸಬೇಕಾಗತ್ತೆ ಮತ್ತು ಎಷ್ಟೇ ಲಾಭ ಬಂದರೂ ಕೂಡ ಅವ್ರು ಇನ್ನೊಬ್ಬರಿಗೆ ಕೊಡೋದಿಲ್ಲ. ಸೊ ತಾವೇ ಏನ್ ಮಾಡ್ತಾರೆ, ಆ ಒಂದು ಲಾಭವನ್ನ ವ್ಯವಹಾರ ಚಟುವಟಿಕೆಯಲ್ಲಿ ಬಳಸ್ಕೋತಾರೆ. ಆದ್ರಿಂದ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯಲ್ಲಿ ಏಕ ನಷ್ಟ ಭಯದಾರಕ ಮತ್ತು ಲಾಭದ ಸ್ವೀಕರ್ತವನ್ನ ನಾವು ಕಾಣಬಹುದಾಗಿದೆ. ಸೊ ದೆನ್ ಫೋರ್ತ್ ಇಸ್ control. Who is going to control the SPF? So yes, of course, owner takes the decision and controls the day-to-day business activities, because owner have direct involvement in conducting trading activities. So therefore the control is lies with the hands of owner. Owner only take the decision regarding about purchase, sales, and he only take all the decision and manages the entire trading activities. ನಾಲ್ಕನೇದಾಗಿ ನಿಯಂತ್ರಣ. ಸೊ ವ್ಯಾಪಾರ ಚಟುವಟಿಕೆಯನ್ನು ಯಾರು ನಿಯಂತ್ರಿಸ್ತಾರೆ ಅನ್ನೋದನ್ನ ನೋಡೋದಾದ್ರೆ, SPF ಅಲ್ಲಿ ಮಾಲೀಕ ಒಬ್ಬರೇ ಇರೋದ್ರಿಂದ ಸೊ ಮಾಲೀಕ ಒಬ್ಬನೇ ಏನ್ ಮಾಡ್ತಾನೆ, ಎಲ್ಲಾ ರೀತಿಯ ನಿರ್ಣಯಗಳನ್ನ ಅಂದ್ರೆ ಖರೀದಿ ಆಗಿರ್ಬೋದು, ಮಾರಾಟ ಆಗಿರ್ಬೋದು, ವ್ಯಾಪಾರಗಳಿಗೆ ಸಂಬಂಧಿಸಿದ ಎಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳುವುದರ ಮೂಲಕ ದೈನಂದಿನ ವ್ಯಾಪಾರ ಚಟುವಟಿಕೆಯಲ್ಲಿ ನೇರವಾಗಿ ಪಾಲ್ಗೊಳ್ಳುವ ಮೂಲಕ ವ್ಯವಹಾರವನ್ನು ಏನ್ ಮಾಡ್ತಾರೆ, ನಿಯಂತ್ರಣ ಮಾಡ್ತಾರೆ. ದೆನ್ ಫಿಫ್ತ್ is no separate entity. So here the owner is only one. He has invested amount of capital, means the owner directly involved in conducting trading activities. On behalf of owner, no other person is carrying out the business activity. So say for example, I have invested amount of capital, means I only involved in conducting trading activities and I am only the direct responsible for all the profit or loss. Therefore there is no separate legal entity. So it is not separated from owner and the business. Both are same. ಅಂದ್ರೆ ಪ್ರತ್ಯೇಕ ಅಸ್ತಿತ್ವವಿಲ್ಲ. ಈ ಏಕ ಮಾಲೀಕತ್ವದಲ್ಲಿ ಮಾಲೀಕ ಒಬ್ಬರೇ ಇರೋದ್ರಿಂದ ಅವರೇ ಏನ್ ಮಾಡಿರ್ತಾರೆ, ಹಣವನ್ನ ಹೂಡಿಕೆ ಮಾಡಿರ್ತಾರೆ ಅಂತಂದ್ರೆ ನೇರವಾಗಿ ಮಾಲೀಕ ಒಬ್ಬರೇ ಏನ್ ಮಾಡಿರ್ತಾರೆ, ವ್ಯಾಪಾರ ಚಟುವಟಿಕೆಗಳಲ್ಲಿ ನೇರವಾಗಿ ಪಾಲ್ಗೊಳ್ಳುತ್ತಾರೆ. ಅಂದ್ರೆ ಓನರ್ ಬೇರೆ, ವ್ಯವಹಾರ ಸಂಸ್ಥೆ ಬೇರೆ ಇರುತ್ತೆ ಅನ್ನೋದನ್ನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೆನ್ ಲಾಸ್ಟ್ ಈಸ್ ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ, ವ್ಯವಹಾರ ಮುಂದುವರಿಕೆಯ ಕೊರತೆ. ಸೊ ಇಟ್ ಈಸ್ ನಾಟ್ confirm that the business will be continued for a longer period of time. So the business may continue for more number of years and it may not be continued for more number of years, because it may affect on the death, retirement, insolvency or insanity of owner. So if the owner is not have much competency, the owner is not having much creative ability, means the business may get failure. In future the business may not be continued. So therefore the lack of business continuity is also one of the character of SPF. ಕೊನೆಯದಾಗಿ ವ್ಯವಹಾರ ಮುಂದುವರಿಕೆಯ ಕೊರತೆ ಅಂದ್ರೆ ಇಲ್ಲಿ ವ್ಯವಹಾರ ಸಂಸ್ಥೆ ದೀರ್ಘಾವಧಿಯಲ್ಲಿ ಅಂದ್ರೆ ಸಾಕಷ್ಟು ವರ್ಷಗಳವರೆಗೆ ನಡೆಯುತ್ತೆ ಅಂತ ಹೇಳೋದು ಕನ್ಫರ್ಮ್ ಇರೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಮಾಲೀಕರ ನಿವೃತ್ತಿ ಆಗಿರ್ಬೋದು, ಮಾಲೀಕರ ಮರಣ ಆಗಿರ್ಬೋದು, ಅಥವಾ ಮಾಲೀಕರ ಅಸಾಮರ್ಥ್ಯತನ ಏನಾಗುತ್ತೆ ಅಂತಂದ್ರೆ ಭವಿಷ್ಯದಲ್ಲಿ ವ್ಯವಹಾರ ಸಂಸ್ಥೆ ಮುಚ್ಚುವಂತಹ ಅಥವಾ ಮುಂದುವರಿಯದೇ ಇರುವಂತಹ ಸಾಧ್ಯತೆಯನ್ನ ಸೃಷ್ಟಿಸುತ್ತದೆ. ಲಾಭ ಬರ್ತಾ ಇತ್ತು ಅಂತಂದ್ರೆ ಓನರ್ ಏನ್ ಮಾಡ್ತಾರೆ, ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾರೆ.
ಸೊ ಇಲ್ಲ ರೆಗ್ಯುಲರ್ ಆಗಿ ನಷ್ಟ ಬರ್ತಾ ಇತ್ತು ಅಂತಂದ್ರೆ ವ್ಯಾಪಾರವನ್ನ ಏನ್ ಮಾಡಬಹುದು, ಅವರು ಕ್ಲೋಸ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಆಲ್ ದೀಸ್ 6 ಆರ್ ದ ಫೀಚರ್ಸ್ ಆಫ್ SPF. ಈ 6 ರೀತಿಯ ಒಂದು ಅಂಶಗಳನ್ನ ನಾವು ಎಲ್ಲಿ ಕಾಣಬಹುದಾಗಿದೆ ಅಂತಂದ್ರೆ ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆಯಲ್ಲಿ ಗಮನಿಸಬಹುದಾಗಿದೆ. So this is about today's class. We learned about meaning, example and features of SPF. Thank you.